This is Runner Hut Expedition. ಹಾಯ್ ಗುಡ್ ಮಾರ್ನಿಂಗ್ ಫ್ರಮ್ ಟ್ರೀ ಹೌಸ್ ವೈನಾಡ್. ಇವತ್ತು 2ನೇ ದಿವಸ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಇನ್ನೆಲ್ಲೂ ಪ್ಲೇಸಸ್ ಕವರ್ ಮಾಡೋ ಐಡಿಯಾ ಅಂತೂ ಸದ್ಯಕ್ಕಿಲ್ಲ. ಎಲ್ಲ ಕಡೆ ರಶ್ ಇರೋದ್ರಿಂದ ವೀಕೆಂಡಲ್ಲಿ ಯಾವುದು ಪ್ಲೇಸಸ್ಗೆ ಹೋಗೋ ಐಡಿಯಾ ಇಟ್ಕೊಂಡಿಲ್ಲ. ನೋಡಿ ಎಲ್ಲ ಇದಿಷ್ಟು ಪ್ಯಾಕ್ ಆದಮೇಲೆ ಈ ಥರ ಕಾಣಿಸ್ತಾ ಇರೋದು. ಇದಕ್ಕಿಂತ ಮುಂಚೆ ಇನ್ನೂ ವರ್ಷಾಗಿತ್ತು. ಇದು ಆಲ್ಮೋಸ್ಟ್ 3/4% ಪ್ಯಾಕ್ ಆಗಿದೆ. ಏನು ಮಾಡಿಲ್ಲ ನಾವು. ನೋಡಿ ಅಲ್ಲಿ ಓಕೆನಪ್ಪ. ಸುಮ್ಮನೆ ಕಾಂಟೆಂಟ್ ಕೊಡ್ತಾರೆ, ಸುಮ್ಮನೆ ಮೇಲೆ ಹೋದ್ರೆ ಅಲ್ಲೊಂದು ರೂಮ್ ಇದೆ, ಈ ಕಡೆ ಬಾಲ್ಕನಿ ಇದೆ. ಹುಡುಗಿ ಬಂದ್ಬಿಟ್ಟು ಇದನ್ನ ಹಿಡ್ಕೊಂಡು ಈಚೆ ಕೊಡ್ಬೇಕು ಅಂತ ಇವಾಗ ಇಷ್ಟು ಕಂಟೆಂಟ್. ಓಕೆನಪ್ಪ. ಯಾವ ಫ್ಯಾನು? ಈ ಫ್ಯಾನ್ ತುಂಬಾ ಸೌಂಡ್ ಮಾಡ್ತಾ ಇದೆ. ಇದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು. ನೋಡಿ ಇವಾಗ ಇದೊಂದ್ಸಲ ಹಿಂಗೆ ಎದ್ದೇಳುತ್ತೆ, ಅವಾಗ ಸೌಂಡ್ ಆಗುತ್ತೆ. ನೋಡೋರು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಫ್ಯಾನ್ ತೋರಿಸ್ಕೊಂಡು ಡ್ರಾಪ್ ಹವಸ್ ಜಾಸ್ತಿ ಆಗೋಗಿದೆ ಅದಕ್ಕೆ. ಏನಾಗಿದೆಯೋ ನೋಡಿ ಇಲ್ಲಿ ಅದೇ ಫಿಶಿಂಗ್ ಪಾಯಿಂಟು. ನೆನ್ನೆ ಇನ್ನೊಂದು ವಿಡಿಯೋಲಿ ಇತ್ತಲ್ಲ, ಕೌ ಫಿಶಿಂಗ್ ಮಾಡ್ತಾ ಇದೆಯಾ? ಇಲ್ಲ, ಕೌ ಸುಮ್ಮನೆ ಓಡಾಡ್ತಾ ಇದೆ. ಸೋ ಕ್ಯೂಟ್ ತೆಗಿ ಮ್ಯಾಮ್ ಇದು ಬಾಗ್ಲು. ಕ್ಯೂಟ್ ಬ್ಲ್ಯಾಕ್ ಲಿಟಲ್ ಕೌ. ಬಾಗಿಲು ತೆಗಿ ಮ್ಯಾಮ್. 4 ಕೌ ಇರೋದು ಫುಲ್ ಸ್ಟೇ ಅಲ್ಲಿ, 3 ಒಂದು ರೂಮಲ್ಲಿ ವೇದಶ್ರುತ. ಇಲ್ಲೆಲ್ಲ ಕೋತಿಗಳು ಬಂದ್ಬಿಟ್ಟಿತ್ತು ನಿನ್ನೆ. ಸಖತ್ ಪ್ರಾಬ್ಲಮ್ ಆಗೋಯ್ತು. ನಾವೊಂಥರ ಆಡ್ತಿದ್ರೆ ಅದೊಂಥರ ಆಡ್ತಿತ್ತು. ಬಾಲ್ಕನಿಲಿ ಬೀಳ್ಸಿರೋ ಲೋಟ ಎಲ್ಲ ಬೀಳ್ಸಿ ಏನೇನೋ ಸೀನ್ ಮಾಡ್ಬಿಡ್ವಿ. ಓಕೆ, ಇವತ್ತು ಇನ್ನೇನಪ್ಪ ಪ್ಲಾನು? ವಾಟ್ ಇಸ್ ದ ಪ್ಲಾನ್ ಫಾರ್ ದ ಡೇ? ಗಾಡಿ ಎತ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಏನ್ ಸಿಗುತ್ತೋ ಅದು ನೋಡೋದು. ಲಂಚ್ ಟೈಮ್ ಬಂದಿರಿಸಿ வீட்டுக்கு போலாம் ಅಷ್ಟೇ. ಲಂಚ್ ಮಾಡೋದು, ಮನೆಗೆ ಹೋಗೋದು. ಅಲ್ಲ, ಮನೆಗೆ ಹೋಗ್ತಾ ಏನಾದರೂ ಐಡಿಯಾ ಇದೆಯಾ? ಏನಾದರೂ ಏನೋ ಡೆಸರ್ಟಾ? ಲೈ ಅದಕ್ಕೆ ಕೇರಳ ತನಕ ಬರೋ. ಏಯ್ ಹುಡಿರೋನ್ಗೆ ಕೇರಳ ತನಕ ಬಂದಾಯ್ತು, ಪೊಲೀಸ್ ನಮ್ಮನ್ನ ಹಿಡ್ದಾಯ್ತು, ಬ್ಯಾಗ್ ಚೆಕ್ ಮಾಡಾಯ್ತು, ನಾವು ಕ್ಲೀನ್ ಅಂತ ಏನು ಸಿಕ್ಕಿಲ್ಲ ಗೈಸ್. ನಾವು ತುಂಬಾ ಸಾಚಗಳು. ಐ ಮೀನ್ ಅಂದ್ರೆ ನಮ್ಗೆ ಅವೆಲ್ಲ ಗೊತ್ತಿಲ್ಲ ಗಾಯ್ಸ್. ನಿಮಗೆ ಬೇಜಾರಾಗಿದ್ದು ಒಂದೇ ವಿಷಯ, ಅವ್ನು ಹಿಡ್ದ ಅಂತಲ್ಲ, ಅವ್ನು ಹಿಡ್ದಾಗ ಅವ್ನಿಗೆ ಏನು ಸಿಗ್ಲಿಲ್ಲ. ಎಷ್ಟು ಮನ್ಸಿಗೆ ಬೇಜಾರಾಗಿರುತ್ತೆ. ಏನಂದ್ರೆ ಫಾರೆಸ್ಟ್ ಚೆಕ್ ಪೋಸ್ಟ್ ಅಲ್ಲಿ ಇವ್ರನ್ನ ನಿಲ್ಸ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ರಂತೆ, ಅವ್ರಿಗೇನು ಸಿಗ್ಲಿಲ್ವಂತೆ. ಅದಕ್ಕೆ ಅವ್ರಿಗೂ ಬೇಜಾರಾಗುತ್ತೆ. ಅವ್ರು ಕೆಲಸ ಮಾಡಿ ಏನಾದ್ರು ಔಟ್ಕಮ್ ಇಲ್ಲ ಅಂದ್ರೆ, ಇವಾಗ ನೋಡ್ರಪ್ಪ ಬಂದ್ಬಿಟ್ಟು ಇಲ್ಲಿ ಸ್ಟೇನೇ ಇಲ್ಲ ಅನ್ಬಿಟ್ರೆ ನಿಮ್ಗೆ ಹೆಂಗಾಗುತ್ತೆ ಹೇಳು? ಅದು ಬೇಜಾರಾಗುತ್ತೆ ಅಷ್ಟೇ. ಇಲ್ಲ ಅಂದ್ರೆ ಅವ್ರ ಕೆಲಸ ಮಾಡಿ ಒಂದು ಇದು ಸಿಕ್ಕಿಲ್ಲ ಅಂದ್ರೆ. ಓಕೆನಪ್ಪ, ಆಯ್ತು, ಸರಿ ಹೊರಡೋಣ. ಯಸ್, ಲೆಟ್ಸ್ ಗೋ. ಓಕೆ, ಇವೆಲ್ಲ ಇವಾಗ ಪ್ಯಾಕ್ ಮಾಡಿಬಿಟ್ಟು ಹೋಗ್ಬೇಕು. ಇದನ್ನೆಲ್ಲ ಇನ್ನೂ ಕಟ್ಟಬೇಕು, ಎಲ್ಲ ಸ್ವಲ್ಪ ಕೆಲಸ ಇದೆ. ನೀನೇನಪ್ಪ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ಯಾ ಆಗ್ಲಿಂದ? ಎಲ್ಲ ರೆಡಿ ಮಾಡ್ಕೋತಿದ್ದೀನಿ. ಜೈ ಶ್ರೀರಾಮ್. 3 ಸರಿ ಅನ್ಪ್ಯಾಕ್ ಮಾಡ್ದ, 3 ಸರಿ ಪ್ಯಾಕ್ ಮಾಡ್ದ ಅಣ್ಣ. ಓಕೆ, ಲೆಟ್ಸ್ ಗೋ. ಓಕೆ, ತಗೊಂಡ್ಬಂದಿದ್ದೆಲ್ಲ ಇಲ್ಲಿ ಬಾಯ್ಸ್ ಕಟ್ತಾ ಇದ್ದಾರೆ. ಹೆವಿ ಕಷ್ಟ ಇದೆ ಇದು. ಏನಿಲ್ಲ ಅಂದ್ರೂ ಒಂದು 10-12 kg ಇದೆ. ಇದೇನಾದ್ರು ಬಿದ್ರೆ ಹಿಂದೆ ಕೂಡ ತಿರುಗಿ ನೋಡಲ್ಲ, ಹೋಗ್ತಾ ಇರ್ತೀವಿ ಅಷ್ಟೇ. ಏನೋ ಒಂದು ಸ್ವಲ್ಪ ಭಾರ ಕಮ್ಮಿ ಆಯ್ತು ಅಂತ ಇಲ್ಲ ಅವ್ರು ಕಟ್ ಮಾಡಿದ್ರು. ಎಲ್ಲ ಇಲ್ಲಿ ವ್ರ್ಯಾಪ್ ಮಾಡಿದೀವಿ. ಎಲ್ಲ ಪ್ರೆಸೆಂಟ್ಸ್, ಕ್ರಿಸ್ಮಸ್ ಪ್ರೆಸೆಂಟ್ಸ್ ಇದೆಲ್ಲ ಇಲ್ಲೇ ಒಂದಿತ್ತು, ಇದನ್ನು ಕಟ್ ಮಾಡ್ಬಿಟ್ವಿ. ಸೊ ಇಷ್ಟಿದೆ. ನಮ್ಮ ಬಾಯ್ಸ್ ಅಲ್ಲಿ ಕಟ್ತಾ ಇದ್ದಾರೆ ಬ್ಯಾಗು. ಸೊ ರೆಡಿ ಟು ಗೋ. ವೇದ, ನೆಕ್ಸ್ಟ್ ನಿನ್ ಗಾಡಿ ತಂದ್ಬಿಡಪ್ಪ. ಇವರಲ್ಲಿ ಹಲಸಿನಣ್ಣು ತೊಗೊಂಡಿದ್ದಾರೆ. ಕಷ್ಟಪಟ್ಟು ಕಟ್ತಾ ಇದ್ದಾರೆ. ಹೆಂಗೆ ಕಟ್ತಾ ಇದ್ದಾರೆ ಅಂತ ನೋಡೋದಕ್ಕೆ ಬಂದೆ. ಏನಪ್ಪ ಕಟ್ಬಿಟ್ರೆ ಅಷ್ಟು ಬೇಗ? ಇನ್ನು ಒಂದಾಯ್ತು, ಇನ್ನೂ 2 ಇದೆ ಅಲ್ಲಿ. ಯಾಕೆ ಹಂಗೆ ನೋಡ್ತಿದ್ಯಾ? ಇಲ್ಲಿ ನೋಡಿಲಿ. ಎಲ್ಲರೂ ಶಂಕರ್ಪುರಂಗೆ ಹೋಗ್ಬೇಕಲ್ಲ ಇವಾಗ. ಇಲ್ಲ, ಏನಕ್ಕೆ? ವತ್ಸಂದ್ರಲ್ಲಿ ಕಟ್ಬಿಡು. ವತ್ಸಂದ್ರಲ್ಲಿ ಇಡೋದು ಸಿಕ್ಕಿಲ್ಲ. ನೆನ್ನೆ ಒಳ್ಳೆ ಮಜಾ ಬಂತಿಲ್ಲಿ. ಸ್ವಲ್ಪ ಬೇಗ ಬಂದಿದ್ರೆ ಇನ್ನೂ ಜಾಸ್ತಿ ಹೊತ್ತಾಡ್ಬೋದಿತ್ತು. ಇವಾಗ ಆಡ್ಬೇಕು ಅನಿಸ್ತಿದೆ, ಬಟ್ ಟೈಮ್ ಇಲ್ಲ. ಲೇ, ಇವಾಗ ನಿಜ ಆಟ ಆಡ್ಬೇಕು ಅನಿಸ್ತಾ ಇದೆ ಲೇ. ಓಯ್ ಹಂಗಂತ್ಯಾ? ಹಲ್ಸ್ನಣ್ಣು ಕಟ್ಕೊಂಡು ಹೊರಡೋದಷ್ಟೇ. ಟೈಮ್ ಆಯಿತು. ಓಕೆ, ಬೇಗ ಕಟ್ರಪ್ಪ, ಹೋಗೋಣ. ಇದು ಪ್ರಾಪರ್ಟಿ 16 ವರ್ಷದ ಹಳೇದಂತೆ. ಕೇಳಿದೆ ಅವ್ರನ್ನ ನಿನ್ನೆ. ಯಾರೋ 6 ವರ್ಷ ಅಂತಂದ ನಮ್ಮ ಫ್ರೆಂಡು, ಬಟ್ 16 ವರ್ಷ ಆಗಿದೆಯಂತೆ. ಸಖತ್ತಾಗಿದೆ ಇದು. 16 ವರ್ಷದ ಥರ ಅನಿಸ್ತಾನೆ ಇಲ್ಲ, ನೀಟಾಗಿ ಈಗ ಮಾಡ್ದಂಗಿದೆ. ಇದ್ರದ್ದೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ? ವುಡ್ಡಿಂದ ಮಾಡಿರೋದಲ್ವ ಅಂದೆ. ಅದೇನೋ ಸ್ಪ್ರೇ ಮಾಡ್ತೀವಿ ಟರ್ಮೈಟ್ಸ್ದು ಅದು ಇದು ಅಂತೆಲ್ಲ ಅಂದರು. ಬಟ್ ಸ್ಟಿಲ್ ಕಷ್ಟನೇ ಈ ವೆದರ್ಗೆ. ಅಲ್ಲಿ ಒಂದು 15 ನಿಮಿಷ ಹೋಗಿ ಬಂದಿದ್ದಕ್ಕೆ ಫುಲ್ ಎಲ್ಲ ಲೀಚಸ್ಸು ಅದು ಇದು ಎಲ್ಲ
ಕಚ್ಚಾ ಹಾಕ್ಬಿಡ್ತು ಸರಿಯಾಗಿ. ಇನ್ನು ಎಲ್ಲ ವೆದರಲ್ಲೂ ಇದು ಹಿಂಗೆ ಈ ಥರ ನಿಂತ್ಕೋಬೇಕು ಅಂದರೆ ಕಷ್ಟನೇ. ಸೊ ಹೆವಿ ಮೇಂಟೆನೆನ್ಸ್ ಬೇಕಿಲ್ಲಿ. ನಮ್ದು ಇರೋದು ಆ ಕಡೆ, ಅಲ್ಲಿ ರೈಟ್ ಹೋಗಿ ಫುಲ್ಲು ಒಳಗಡೆ ಹೋಗಬೇಕು. ಇದು ಎಂಟ್ರೆನ್ಸಲ್ಲೇ ಇದೆ ಇದೆರಡು. ಸೊ ನಾವು ಒಳಗಡೆ ಇರೋದು ತೊಗೊಂಡಿದ್ವಿ. ಏನಪ್ಪ ಆನ್ ಮಾಡ್ದ ಇವನು, ಯೂಟ್ಯೂಬ್ ಹಾಕಲ್ಲ ಏನಿಲ್ಲ, ಕಾಪಿ ರೈಟ್ಸ್ ನೋಡ್ತಾನೆ ಇವನು. ಆಡ್ ಆಫ್ ಮಾಡ್ರೋ ಕಾಪಿ ರೈಟ್ಸ್ ಬರುತ್ತೆ ಅಂತ ಇವನು. ಮಾತಾಡಪ್ಪ ನೀನೆ, ನಿನ್ ಬ್ಲಾಗೆ ಇದು. ಏನೆಂದು ಮಾತಾಡ್ಲಿ ಇವೆಲ್ಲ ಹಾಕಲ್ಲ ಅವನು. ನೀನ್ ಹಿಂಗ್ ಡ್ಯಾನ್ಸ್ ಮಾಡಿ ನೀನೇ ಇದು ಮಾಡ್ತೀಯಾ? ಮಾತಾಡೇನಾರು ನಿಜವಲ್ಲೂ ಏನಂತ ಯಾರ್ದು ಕ್ಯಾಮ್ರಾ? ಅವನು ಯೂಟ್ಯೂಬ್ಗೆ ಹೋಗೋದನ್ನ ನಾನಿವಾಗ ನೀಟಾಗಿ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ ನೋಡಿ, ಇವಾಗ ಹೊರಡ್ತೀವಿ, ಈ ರೋಡಲ್ಲಿ ಹೋಗ್ಬೇಕು ಅಂತೆಲ್ಲ ತೋರಿಸ್ತಾನೆ. ನಾನು ಏನು ಮಾಡಿದ್ದೀನಿ ಅಂತೆಲ್ಲ ಮಾತಾಡೋಣ. ಅದು ಮಾಡ್ಬೋದು. ನೀನು ಟೈಪ್ ಚೇಂಜ್ ಮಾಡ್ಬಿಟ್ಟಿದ್ಯಾ. ಅಚ್ಚಾ ಆಯ್ತು, ಇವಾಗ ಈ ತರ ಬೇರೆಯವ್ರ POV ನೀನ್ ಬ್ಲಾಗ್ ಇಂಡಿಯನ್ ಕಲ್ಚರಲ್ ಬ್ಲಾಗರ್ ಅವನು. ಕ್ಯಾಮರಾಮನ್ ಜೊತೆ ಇದ್ದಾರೆ ಇವಾಗ. ಏನು ಹೇಳ್ಬೇಕಪ್ಪ? ನೀನು ಬ್ಲಾಗ್ ಮಾಡಿ ಇವಾಗ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಆಯ್ತು ಆ ಥರ ಹೇಳು. ಅದನ್ನು ನೀನು ಆನ್ ಇಟ್ಬಿಟ್ಟಿದ್ಯಲ್ಲ. ನೋಡಿ, ಈ ವಿಮಾನವನ್ನು ಮನೆಗೆ ಕೊಂಡೊಯ್ಯುವ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಕನ್ನಡ ಕುವೆಂಪುಗೂ ಅಷ್ಟು ಕನ್ನಡ ಬರಲ್ಲ, ಇವನಿಗೆ ಬ್ಲಾಗಲ್ಲಿ ಬರೋ. ಇಂದು ನಾನು ಈ ವಿಮಾನವನ್ನು ನನ್ನ ಗಾಡಿಯಲ್ಲಿ ಎತ್ತಿಕೊಂಡು ಹೋಗುತ್ತಿರುವೆ. ಏಕೆಂದರೆ ಇವರೆಲ್ಲ ಇಲ್ಲಿ ಮೇಡ್ಲಕ್ಕೆ ರಾಕೆಟ್, KTM ಮೇಡ್ಲಕ್ಕೆ ರಾಕೆಟಾ? ಹಲಸಿನ ಹಣ್ಣನ್ನು ಇಲ್ಲಿ ಇಟ್ಟುಕೊಂಡಿರುವುದರಿಂದ ಇವರ ಗಾಡಿಯಲ್ಲಿ ಜಾಗ ಇಲ್ಲ. ವಿಮಾನ ಸಖತ್ ಭಾರತ್ ಮೂರು ಹಲಸಿನ ಹಣ್ಣುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದೇವೆ. ತೆಗೆಂಡು ಹೋಯ್ತೀವಿ ನಾವು, ತೆಗೆಂಡು ಹೋಯ್ತೀವಿ ಎಲ್ಲ ಇಲ್ಲಿ ತೆಗೆದುಕೊಂಡು ಎಳ್ಕಂಡು ಕೆಡ್ತಾ ಇದೀವಿ ಇಲ್ಲಿ. ಆಮೇಲೆ ವೇದ ಇಷ್ಟು ಕಟ್ಕೊಳಕ್ ಏನ್ ಡೌ ಮಾಡ್ದ ಅಂದ್ರೆ, ನಮಗ ಇವನೇ ಸ್ಟಾರ್ಟ್ ಮಾಡಿದ್ ಕಟ್ಕೊಂತೀನಿ ತಗೊಳ್ಳಿ ಅಂತ. ಇಲ್ಲಿ ಬಂದ್ಬಿಟ್ಟು ನಾನ್ ಕಟ್ಕೊಳಲ್ಲ, ಬೇರೆ ಯಾರನ್ನ ಕಟ್ಕೊಂತೀನಿ ಅಂದೆ. ನನ್ನ ಮಕ್ಳು ಹಲಸಿನ ಹಣ್ಣು ಕಟ್ಟಿಸ್ತಿದ್ದಾರೆ. ಸೈಕ್ ಮಾಡ್ತಾನ ಅವನು. ನಮ್ಗೆ ತಲೆ ಕಟ್ ಮಾಡ್ಕೊಂಡ್ಬಿಡ್ತೀನಿ ವೇದ ಜೊತೆ ಬರ್ಬೇಕಾದ್ರೆ. ಬಂದ್ರೆ ಒಳ್ಳೇದು. ಫಸ್ಟ್ ಹಲಸಿನ ಕಟ್ ಮಾಡು, ಇನ್ನೊಂದು ಹೆಂಗಿದ್ರು ಮಾಡ್ತೀವಿ. ಇನ್ನ ಇದೆಯಪ್ಪ ಇಷ್ಟು. ಏನೆಂದರೆ ಈ 2 ದಿನದ ಈ ಪ್ರವಾಸದಲ್ಲಿ ನಾವು ಯಾವುದೇ ಜಾಗಗಳನ್ನು ನೋಡಲಿಲ್ಲ. ಕೇವಲ ಇಲ್ಲಿಗೆ ಬಂದೆವು, ಇಲ್ಲಿಂದ ಹೊರಡುತ್ತಿದ್ದೇವೆ. ಇಲ್ಲಿ ನೋಡಿ ನಮ್ಮ ಸೂರ್ಯ ಅವ್ರು ನೋಡಿ ಎಷ್ಟು ದೊಡ್ಡ ಸೂರ್ಯನ್ ಸೈಜ್ದು ಹಲಸಿನ ಹಾಕೊಂಡ್ಬಿಟ್ಟಿದ್ದಾರೆ. ಏರೋಡೈನಮಿಕ್ಸ್ ಫುಲ್ ಇಂಪ್ಯಾಕ್ಟ್ ಆಗುತ್ತಾ ಅಂತ ಟೆನ್ಷನ್ ಆಗ್ತಾ ಇದೆ ನಮಗೆ. ನಾನು ಹೇಳಿದ್ದೀನಿ ಅವ್ನಿಗೆ, ಅದೇನಾದ್ರೂ ಬಿದ್ದೋಯ್ತಂದ್ರೆ ಹಿಂದೆ ಕೂಡ ತಿರ್ಕೊಂಡು ಹೋಗ್ತಾ ಇರುವಂತ. ಹಿಂದೆ ಗಾಡಿ ಅವನು ಹೋಗ್ಬಿಡ್ತಾನೆ. ಅಂದ್ರೆ ಅಲ್ಲಾಡಲ್ಲ ಅದು. ಎಲ್ಲ ಗಾಡಿಯಲ್ಲೂ ಕಟ್ತಾ ಇದ್ದಾರೆ. 1 2 3 ಇವರು ಹೊರಡ್ತಾನೆ ಇದೀವಿ ನಾವು, ಇನ್ನ ಹೊರಟಿಲ್ಲ. ಬೈಕ್ ತುಂಬಾ ಜಾಗ ಇದೆ ಆದ್ರೂ ಇಟ್ಕೋದಿಲ್ಲ. 3 ಹಲಸಿನ ವೆಯ್ಟ್ ವಿಮಾನ ಅಂತ ವಿಮಾನ ಹಾಕೊಂಡಿದ್ದಾರೆ ಅವರು. ನೋಡಿ, ಆ ವಿಮಾನ ಕಟ್ಕೊಂಡ್ಬಿಟ್ಟು ಅದೇ ಅವ್ರಿಗೆ ಭಾರ ಅಂತ ಹೇಳ್ತಾ ಇದಾರೆ. ಭಾರವಾದ ವಿಮಾನ. ಅವ್ರಂತದೆಲ್ಲ ರಿಸ್ಕೇ ತಗೊಳ್ಳಲ್ಲ. ನಮ್ಮ ಶ್ರೀವತ್ಸ ವೆರಿ ಕ್ಯಾಲ್ಕುಲೇಟೆಡ್ ಪರ್ಸನ್. ಅವನು ತುಂಬಾ ಯೋಚನೆ ಮಾಡ್ತಾನೆ. ಎಲೆ 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 ಇಷ್ಟು ಹಾಕಲ್ಲ ಅದೆಲ್ಲ ಕಟ್ ಮಾಡ್ಬೇಕಂತಾನೆ ಮಾಡೋದವನು. ಕಳ್ಳನ್ ಮಗ ಅವನು. ಇಲ್ಲ ಹಾಕ್ತೀನಿ. ನೀವು ನೋಡ್ತಾ ಇದ್ದೀರಾ ಅಂದ್ರೆ ಇವಾಗ ಹಾಕಿದೀನಿ ತಾನೆ, ಅಷ್ಟೇ. ಸರಿ ನಡೀರಪ್ಪ, ಹೋಗೋಣ, ಟೈಮ್ ಆಯಿತು. ಗುದಲೂರು 28, ಊಟಿ 80, ಮೈಸೂರು 136. ನೋಡಿ, ಇಲ್ಲಿಂದ ತಮಿಳ್ನಾಡಿದು ಸ್ವಲ್ಪ ದೂರದವರೆಗೂ. ತಿರ್ಗಾ ಬಂಡೀಪುರ ಬಂದಮೇಲೆ ಕರ್ನಾಟಕ. ಇದು ತಮಿಳ್ನಾಡು ಫಾರೆಸ್ಟ್ ಚೆಕ್ ಪೋಸ್ಟು. ಎಲ್ಲ ಕಾರ್ಸ್ ಮೇಜರಾಗಿ ಚೆಕ್ ಮಾಡ್ತಾರೆ, ಬೈಕ್ ಯೂಶ್ವಲ್ ಆಗಿ ಮಾಡಲ್ಲ. ನಮ್ಮದು ಮಾಡಲ್ಲ ಅನಿಸುತ್ತೆ, ನೋಡಬೇಕು. ಓಕೆ, ಏನು ಮಾಡಲಿಲ್ಲ. ಇನ್ನೇನಿಲ್ಲ, ಅವರು ನಿಲ್ಲಿಸ್ಬಿಟ್ಟು ಎಲ್ಲ ತೆಗೀರಿ ಅಂದರೆ ಎಲ್ಲ ನಮ್ಮದು ಈಗ ತಾನೇ ಕಷ್ಟಪಟ್ಟು ಪ್ಯಾಕ್ ಮಾಡಿದ್ದೀವಿ. ಅದು ಇವರು ಈ ಹಲ್ಸ್ನನ್ನೆಲ್ಲ ಪ್ಯಾಕ್ ಮಾಡೋಕೆ ಅವರ್ಗಟ್ಲೆ ಮಾಡಿದ್ದಾರೆ. ತಿರ್ಗಾ ತೆಗೆಸ್ಬಿಟ್ರೆ ಅಷ್ಟೇ, ಎಲ್ಲ ಇಲ್ಲೇ ಇರಬೇಕಾಗತ್ತೆ ಇನ್ನು 2 ಅವರ್. ಇವಾಗ ಇಲ್ಲಿ ಏನು ನಮ್ದು ಐಡಿಯಾ ಅಂದರೆ, ಟ್ರೈಪಾಡ್ ಇಟ್ಬಿಟ್ಟು ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡೋಣ ಅಂತ ನೆನ್ನೆ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀವಿ. ನೋಡ್ಬೇಕು ಅದು ಎಷ್ಟರ ಮಟ್ಟಿಗೆ ಚೆನ್ನಾಗಿ ಬರುತ್ತೆ ಅಂತ. ಸೊ ಇಲ್ಲಿ ಏನೋ ಸೆಟಪ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಇಲ್ಲಿ ಒಳ್ಳೆ ಬ್ಯಾಕ್ ಡ್ರಾಪ್ ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲೇ ನಿಲ್ಸ್ಕೊಂಡ್ಬಿಟ್ವಿ. ನೆಕ್ಸ್ಟ್ ಈಗ ಮುಂದೆ ಹೋದರೆ ಫಾರೆಸ್ಟ್ ರೂಟಲ್ಲಿ ಎಲ್ಲೂ ನಿಲ್ಸಂಗಿಲ್ಲ, ಸೀದಾ ಹೋಗ್ಬಿಡ್ಬೇಕು, ಚಾನ್ಸ್ ಸಿಗಲ್ಲ. ಆದ್ದರಿಂದ ನಮ್ಮ ಕುಣಿತವನ್ನು ಇಲ್ಲಿ ಪ್ರಾರಂಭಿಸುವ ಸಮಯ. ಏನು ಫೋನಲ್ಲೇ ಮಾಡೋದಾ? ಓಕೆನಪ್ಪ, ಓಕೆ, ಲೆಟ್ಸ್ ಡ್ಯಾನ್ಸ್. ಓಕೆನಪ್ಪ.
एक नंबर तुझी कंबर हाय ಒಂದೊಂದೇ ಒಬ್ಬೊಬ್ರು ready guys एक नंबर तुझी कंबर हाय चाल शेकी शेकी हाय किती सुंदर तुझं डिंपल जे पाहिजे ते घे एक नंबर तुझी कंबर हाय चाल शेकी शेकी हाय किती सुंदर तुझं डिंपल जे पाहिजे ते घे ನೀವು ನೋಡಿದ್ರಲ್ಲ ಅದು ಅಷ್ಟರಲ್ಲಿ ಚೆನ್ನಾಗಿ ಬಂದಿಟ್ಟೇಕು. ಸೊ ಚೆನ್ನಾಗಿ ಬಂದಿದ್ದೇ ಆ ಥರ ಇತ್ತು ಅಂದರೆ ಇನ್ನು ಮಿಕ್ಕಿದ್ದೆಲ್ಲ ಹೆಂಗಿರಬೇಕು ಅಂತ ನೀವು ಯೋಚನೆ ಮಾಡಿ. ನೀನೇ ಬೇರೆ ನಿಲ್ಸಿರೋದು ಮೊನ್ನೆ ನಾನು ಇಲ್ಲಿ ಎಂಜಾಯ್ ಮಾಡಬೇಕು ಅಂತ ಬೇಕು ಅಂತ ಡ್ಯಾನ್ಸ್ ತಪ್ಪು ಮಾಡ್ತಾಯಿದ್ದೆ. ಏನಪ್ಪ ಮಾಡ್ತಿದ್ಯಾ? ಸಬ್ಸ್ಕ್ರೈಬರ್ಸ್ ಕೌಂಟ್ ಜಾಸ್ತಿ ಮಾಡಿ. ಓಕೆನಪ್ಪ. ವೇರ್ ಆರ್ ಯು ಫ್ರಮ್? ಕೇರಳ ಬತ್ತೇರಿ ಸುಲ್ತಾನ್ ಬತ್ತೇರಿ. ಸುಲ್ತಾನ್ ಬತ್ತೇರಿ. ಕನ್ನಡ ಕೊಟ್ಟು ಸೂಪರ್. ಓಕೆ ಸರ್, ಥ್ಯಾಂಕ್ ಯು. ಆಯಿತಾ? ಲೇ ನಾನು ಥ್ಯಾಂಕ್ ಯು ಅಂದ್ಬಿಟ್ಟು ಅಜೀಬ್ ಆಯ್ತು ಇಲ್ಲಿ. ನೀವು ಮಾಡಿಸೋದೆಲ್ಲ ಇಂಥ ಕೆಲಸನೇ. ಹೋಗಪ್ಪ, ಅವಾಗೆ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀವಿ. ಹಿಂಗೆ ಇಲ್ಲಿ ಏನಂದರೆ ಕೇರಳ ಬಾರ್ಡ್ರಲ್ಲಿ ಇರೋರಿಗೆಲ್ಲ ಒಂದು ಸ್ವಲ್ಪ ಜನಕ್ಕೆ ಕನ್ನಡ ಬರುತ್ತೆ. ಅದೊಂದು ಖುಷಿ ಆಯಿತು ನನಗೆ ಕೇಳಿಬಿಟ್ಟು. ಓಕೆ ಸಾಕು, ಬನ್ರಲ್ಲಿ. ಈಗ ಇಲ್ಲಿಂದ ಇಲ್ಲಿಂದ ಊಟಿ ತುಂಬ ಹತ್ತಿರ, ಏನೊಂದು 50-60 ಕಿಲೋಮೀಟ್ರ್ ಇರಬೇಕು. ಬಟ್ ಅಲ್ಲಿ ಹೋಗಿ ಜಾಗ ಎಲ್ಲ ನೋಡೋಷ್ಟು ಟೈಮ್ ಇಲ್ಲ ನಮಗೆ. ಇವತ್ತು ರಾತ್ರಿ ಒಳಗಡೆ ಮನೆಗೆ ಹೋಗಬೇಕು. ಊಟಿ ಮತ್ತು ಸತ್ಯಮಂಗಳಂ ಫಾರೆಸ್ಟ್ ನೆಕ್ಸ್ಟ್ ರೈಡು ಇನ್ನೊಂದು ಸತಿ ಪ್ಲ್ಯಾನ್ ಮಾಡಿ ಎಕ್ಸ್ಕ್ಲೂಸಿವ್ ಆಗಿ ಊಟಿನೇ ಕವರ್ ಮಾಡಬೇಕು ಫುಲ್ಲು. ಊಟಿ ಮಳೆಗಾಲದಲ್ಲಿ ಏನು ವ್ಯೂ ಎಲ್ಲ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ. ಸ್ವಲ್ಪ ಸೆಪ್ಟೆಂಬರ್ ಅಕ್ಟೋಬರ್ ಆದಮೇಲೆ ಬಂದರೆ ಬೆಟರ್ ಅನಿಸುತ್ತೆ. ಬಟ್ ಆವಾಗಲೂ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಊಟಿಲೆಲ್ಲ. ಅಲ್ಲಿ 2 ಜಾಗ ಇದೆ, ಒಂದು ಕೊಡನಾಡು ವ್ಯೂ ಪಾಯಿಂಟು, ಇನ್ನೊಂದು ಕೂನೂರು. ಅದೇ ಇದು ಟಾಯ್ ಟ್ರೈನು ಅದಲ್ಲೇ ಇರೋದು. ಅದು ಹೋಗ್ಬೇಕು, ಅದಕ್ಕೆ ಹೋಗಿಲ್ಲ ನಾನು ಟಾಯ್ ಟ್ರೈನ್ಗೆ. ಅದು ಬಿಟ್ಟರೆ ಆ ಬೊಟ್ಯಾನಿಕಲ್ ಗಾರ್ಡನ್ ಎಲ್ಲ ನಮ್ಮದು ಇಂಟ್ರೆಸ್ಟಿಗೆ ಬರಲ್ಲ. ಅದು ಸುಮ್ಮನೆ ಹೋಗಿದ್ದೀವಲ್ಲ ಅಂತ ನೋಡಬೇಕಷ್ಟೆ. ಇದು ನೋಡಿ, ಈ ಥರ ಸುಮ್ಮನೆ ಲೈಟಾಗಿ ಡ್ರಿಸಲ್ ಆಗ್ತಿದೆ, ಜೋರಾಗೇನು ಬರ್ತಿಲ್ಲ. ಬಟ್ ಲಾಂಗ್ ಟೈಮ್ ಈ ಥರ ಇದರಲ್ಲೇ ಹೋಗ್ತಾ ಇದ್ದರೆ ಫುಲ್ಲು ಒದ್ದೆ ಆಗ್ಬಿಡ್ತೀವಿ. ಏನಾಯಿತು? ಇವ್ರು ರೈನ್ ಕೋಟ್ ಹಾಕ್ಕೊಳ್ಳೋದಾ ಅಂತ ಯೋಚನೆ ಮಾಡೋಕ್ಕೆ ನಿಲ್ಲಿಸಿದ್ದಾರೆ. ಹಾಕೊಂಬಿಟ್ರೆ ಒಳ್ಳೆಯದು. ಅವ ಎಲ್ಲ ರೈನ್ ಕೋಟ್ ಹಾಕೊಂಬಿಟ್ಟು ನೀಟಾಗಿ ಪ್ಯಾಕ್ ಆಗಿಬಿಟ್ಟಿದ್ದೀವಿ. ಇವಾಗ ನಾನಂತೂ ನಂದು ರೈನ್ ಕೋಟನ್ನು ಇವರೇ ತೆಗಿಬೇಕು, ನಂದು ಮೇಲ್ಗಡೆಯಿಂದ ಹಾಕೊಳ್ಳೋದು. ಬರೋ, ಫುಲ್ ಜೋರು ಮಳೆ ಬರ್ತಾ ಇದೆ. ಅಷ್ಟೇ, ಬ್ರೇಕ್ ಎಲ್ಲ ಹಿಡಿಯಲ್ಲ ಇಲ್ಲೀಗ, ಸ್ಲೋ ಆಗೇ ಹೋಗ್ಬೇಕು. – 2025ನೇ ಇಸವಿಯ ಮಾನ್ಸೂನ್ ರೈಡ್ ಆಗೋಯ್ತಿದ್ದು. ನೆನ್ನೆ ಬಂದಾಗ ಯಾವ ಮಾನ್ಸೂನು ಇಲ್ಲ, ಏನಿಲ್ಲ, ಬರೀ ಬಿಸಿಲು ಅಂದ್ಕೊಂಡು ಬಂದ್ವಿ. ಇವಾಗ ಹೋಗ್ತಾ ತೊಗೊಳ್ರಪ್ಪ, ನಿಮಗೆ ಮಾನ್ಸೂನು ಬೇಕಲ್ಲ, ತೊಗೊಳ್ರಿ ಅಂತ ದೇವರು ಮಾನ್ಸೂನ್ ಕೊಟ್ಬಿಟ್ಟ.
ಅಯ್ಯಪ್ಪ ಲೇ, ಬಸ್ ಪಕ್ಕದಲ್ಲಿ ಹೋದ್ರೆ ನೀರೆಲ್ಲ ಎಗರಿಸ್ಬಿಡ್ತಾರಲೇ. ನೋಡಿಲೇ, ಲೇ 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 ಎಲ್ಲ ನೀರು ನನ್ನ ಮೇಲೆ ಕೊಚ್ಚೆ ಲೇ. ಅಯ್ಯಪ್ಪ, ವೆರಿ ವೆರಿ ಮಿನಿಮಮ್ ವಿಸಿಬಿಲಿಟಿ ಇದೆ. ಈ ಹೆಲ್ಮೆಟ್ ವೈಸರ್ದು ಏನಂದರೆ, ಮಳೆಗೆ ಹಾಕೊಂಡ್ರೆ ನೀರು ಕಣ್ಣು ಒಳಗಡೆ ಹೋಗಲ್ಲ, ಓಕೆ, ಬಟ್ ಕಾಣಿಸೋದೇ ಇಲ್ವಲ್ಲ, ಅದೊಂಥರ ಡ್ರಾಪ್ಲೆಟ್ಸು. ಅದಕ್ಕೆ ಆ್ಯಕ್ಚುಲಿ ಏನೋ ಒಂದು ಟೆಕ್ನಿಕ್ ಇದೆಯಂತೆ, ಸೋಪ್ ಉಜ್ಜಿಬಿಟ್ರೆ, ಸೋಪ್ ಹೊರಡೋಕ್ಕೆ ಮುಂಚೆ ಹೆಲ್ಮೆಟ್ ವೈಸರ್ಗೆ ನೀರು ನಿಲ್ಲಲ್ವಂತೆ, ಜಾರ್ಕೊಂಡು ಹೋಗ್ತಾ ಇರುತ್ತಂತೆ. ಎಲ್ಲ ಗಾಡಿಯವ್ರು ನನ್ನ ಮೇಲೆ ಒಳ್ಳೆ ಪ್ರೋಕ್ಷಣೆ ಮಾಡ್ದಂಗೆ ನೀರು ಎಗರಿಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ. ಓ, ಹೆವಿ ಜೋರಾಗೋಯ್ತು ಮಳೆ. ಯಪ್ಪ, ನಾವು ಬೇರೆ ಗ್ಲೌಸ್ ಹಾಕಲ್ವಲ್ಲ, ಕೈ ಮೇಲೆ ಒಳ್ಳೆ ಪಿನ್ ತಗೊಂಡು ಚುಚ್ಚಿದಂಗೆ ಆಗ್ತಾ ಇದೆ. ನನ್ನ ಮೇಲೆ ಆಗ್ಲಿಂದ ಎಗರಿಸ್ತಿದಾರಪ್ಪ, ಎಗರಿಸ್ಕೊಂಡೇ ಹೋಗೋದು ಎಲ್ಲರೂ. ಆನ್ ಇದೆಯಪ್ಪ, ಒಳ್ಳೆ ನೀವು ಹೋಗ್ತಾ ಇರೋದು 5 ಜನ, ಸೇಮ್ ಡಿಸ್ಟೆನ್ಸ್ 4 ಜನದ ಮಸ್ತಾಗಿ ಬರ್ತಾ ಇದೆ. ಬಟ್ ಏನಂದರೆ ಆ ಲೆನ್ಸ್ ಮೇಲೆ ವಾಟರ್ ಬೀಳುತ್ತಲ್ಲ, ಅದು ಕವರ್ ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ಸ್ಲೋ ಆಗಿ ಹೋಗ್ತಿದ್ರೆ ಒಂಥರ ಮಜಾ ಇದೆ ಅಲ್ಲ. ಈ ಥರ ನಿಧಾನಕ್ಕೆ ಹೋಗೋದ್ರಲ್ಲಿ ಒಂಥರ ಮಜಾ ಇದೆ. ಅಷ್ಟೇ, ಅದೆಲ್ಲ ಸ್ವಲ್ಪ ಹೊತ್ತು ನೆನೆಯೋವರೆಗೂ ಅಷ್ಟೇ. ಫುಲ್ಲು ನೆಂದು ಚಳಿಗೆ ಸೆಟ್ ಆಗೋಗ್ಬಿಟ್ಮೇಲೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಈ ಥರ ಡಿಸಿಪ್ಲಿನಾಗೆಲ್ಲ ನಾವು ಹೋಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ವಲ್ಲ. ನೋಡಿ ಹೆಂಗೆ ಹೋಗ್ತಾ ಇದ್ದೀವಿ ನಿಧಾನಕ್ಕೆ ಲೈನಲ್ಲಿ. ಪರವಾಗಿಲ್ಲ, ಡಿಸಿಪ್ಲಿನ್ ಎಲ್ಲ ಕಲ್ತ್ಬಿಟ್ಟಿದ್ದೀವಿ, ನೀಟಾಗಿ ಹೋಗ್ಬೇಕು ಅಂತ. ಅದು ಸೇಮ್ ಡಿಸ್ಟೆನ್ಸ್ ಬೇರೆ ಮೇಂಟೈನ್ ಮಾಡಿಕೊಂಡು, ಇದೆಲ್ಲ ಒಂಥರ ಅಲ್ಲ. ಇಲ್ಲೂ ಇಷ್ಟೊಂದು ಸ್ಲೋ ಆಗಿ ಹೋಗ್ತಿರ್ಲಿಲ್ಲ, ಬಟ್ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಿದೆ. ಇಲ್ಲಿ ಕ್ಯಾಮ್ರಲ್ಲಿ ಗೊತ್ತಾಗಲ್ಲ, ಅದು ಕೈ ಮೇಲೆ ಹೆಂಗೆ ಬೀಳ್ತಾ ಇದೆ ಅಂದರೆ ನೀರು, ಅಪ್ಪ ಉರಿತಾ ಇದೆ ಕೈ. ನಾವು ಬೇರೆ ಅದು ಯಾವುದೋ ನೀಡಲ್ ರಾಕ್ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂದ್ಕೊಂಡಿದ್ವಿ, ಯಾವ ವ್ಯೂ ಪಾಯಿಂಟ್ ಇಲ್ಲ. ನೀಡಲ್ ರಾಕ್ ಇಲ್ಲೇ ಆಗ್ತಾ ಇದೆ ಕೈ ಮೇಲೇ ಮಳೆಯಿಂದ. ಲಿಟ್ರಲಿ ನೀಡಲ್ಲೇ ಅದು ಮಳೆ, ರೈನ್ ಡ್ರಾಪ್ಸು.
ಮುದುಮಲೈ ಟೈಗರ್ ರಿಸರ್ವ್ ಬಂದಿದೆ. ಮಳೇಲಿ ನೆಂದು ಒಳ್ಳೆ ಬಚ್ಚಲ್ ಮನೆ ಥರ ಅನಿಸ್ತಾ ಇದೆ ನನಗಂತೂ. ಬಟ್ ಚೆನ್ನಾಗಿದೆ, ಯಾವಾಗಲೂ ಒಂದ್ಸತಿ ಅಲ್ವಾ ಖುಷಿ. ಏನಿದು ಟೈಗರ್ ರಿಸರ್ವ್ ಚೆಕ್ ಪೋಸ್ಟಲ್ಲಿ ಇಷ್ಟೊಂದು ಗಾಡಿಗಳು ಏನಕ್ಕೆ ನಿಲ್ಸಿದ್ದಾರೆ ಇಲ್ಲಿ? ಓಕೆ, ಇಲ್ಲಿ ಯಾಕೋ ಗಾಡಿಗಳನ್ನೆಲ್ಲ ಹಿಂಗೆ ನಿಲ್ಸಿದ್ದಾರೆ? ಏನು ಚೆಕಿಂಗ್ ಏನಿಲ್ಲ ತಾನೇ, ಮಾಡ್ತಾ ಇದ್ದಾರಾ? ಇದೇನಪ್ಪ ಇದು ರೋಡಿಗೆ ಬಂದ್ಬಿಟ್ಟಿದೆ. ವಾಟ್ ಡು ಯು ವಾಂಟ್ ಬ್ರೋ? ಲಂಗೂರ್. ಓ, ಎಲ್ಲ ಸಫಾರಿಗೆ ಹೋಗ್ತಾ ಇದ್ದಾರೆ. ನಾವು ಇವ್ರ ಜೊತೆ ಹತ್ಕೊಂಡ್ಬಿಡೋಣ. ಇದು ಯೂಸ್ ಇಲ್ಲ ಮ್ಯಾಮ್, ಇದು ಸುಮ್ಮನೆ ಸ್ವಲ್ಪ ಹೊತ್ತು ಕರ್ಕೊಂಡೋಗಿ ವಾಪಸ್ ಕರ್ಕೊಂಬಂದ್ಬಿಡ್ತಾರೆ. ಅಲ್ಲಿ ಹೋಗಿ ಒಳಗಡೆನೇ ಇರಬೇಕು ಒಂದು 4 ಅವರ್. ಆವಾಗ ನೋಡಪ್ಪ ಎಲ್ಲ ನೋಡೋದಕ್ಕೊಂದು ಚಾನ್ಸ್ ಸಿಗಬಹುದು, ಅದು ಗ್ಯಾರಂಟಿ ಇಲ್ಲ. ಬಟ್ ಅಟ್ಲೀಸ್ಟ್ ಒಂದು ಚಾನ್ಸ್ ಆದರೂ ಇರುತ್ತೆ. ಇವ್ರು ಕರ್ಕೊಂಡು ಹೋಗೋದು ಇವೆಲ್ಲ ಸುಮ್ಮನೆ ಒಂದು ರೌಂಡ್ ಹಾಕ್ಸ್ಕೊಂಡು ಕರ್ಕೊಂಬಂದ್ಬಿಡ್ತಾರೆ, ಏನೂ ಯೂಸ್ ಇಲ್ಲ. ನಮ್ಮನ್ನು ಬಿಟ್ಬಿಟ್ರೆ ಹೋಗ್ಬಿಟ್ಟು ಬರೋದೇ ಇಲ್ಲ ನಾವು. ಅಲ್ಲಿ ತಮಿಳ್ನಾಡು ಕಡೆ ಫುಲ್ಲು ಮಳೆ ಇತ್ತು, ಇಲ್ಲಿ ಮಾತ್ರ ಫುಲ್ ಡ್ರೈ. ನೋಡಿ, ಒಂಚೂರು ಮಳೆನೂ ಬಂದಿಲ್ಲ, ಏನಿಲ್ಲ. ಓ, ಇದೇನೋ ರೋಡಿಗೆ ಬಂದ್ಬಿಟ್ಟಿದೆ. ನಿಲ್ಸೋ ಕೆಲ್ಸಗಳೆಲ್ಲ ಮಾಡಬೇಡ, ಬಂದು ಇಚ್ಚಿ ಹೊಡೆದ್ರೆ ಎಗರೋಗ್ತಾ ಇರ್ಬೇಕು. ಆಮೇಲೆ ಅಲ್ಲಿ ನೋಡಿ ಎಷ್ಟೊಂದಿದೆ. ಅವನಪ್ಪ ಫುಲ್ ಸ್ಟಡಿ, ಅದು ಸ್ಟಡಿಯಾಗಿ ನಿಂತ್ಕೊಂಡ್ಬಿಟ್ಟಿದೆ ಅಂತ ಶಾಕ್ ಆಗ್ಬಿಟ್ಟಿದ್ಯಾ ನೀನು? ಸ್ಟಡಿಯಾಗಿ ನಿಂತಿದ್ದೆ ನಾನು ಅನ್ನತ್ತದು. ಥ್ಯಾಂಕ್ ಯು. ವಿಸಿಟ್ ಅಗೇನ್ ಮುದುಮಲೈ ಟೈಗರ್ ರಿಸರ್ವ್. ಈಗ ಬಂಡೀಪುರ ಶುರು ಆಗುತ್ತೆ. ಕರ್ನಾಟಕದ ಒಳಗಡೆ ಬಂದೆವು. ಹೌದಾ? ನಮಗೆ ಈಗ ಬಂದಿರುವ ಸುದ್ದಿ, ಮುಂದುಗಡೆ ಪೀಕಾಕೆ ಇದೆಯಂತೆ. ಇಷ್ಟೊತ್ತು ತಮಿಳ್ನಾಡಲ್ಲಿ ಹೆನ್ಗಳು ನೋಡ್ಕೊಂಬಂದ್ವಿ, ಇವಾಗ ಪೀಕಾಕ್ ಇದೆ ಅಂತಲ್ಲಿ. ಖುಷಿ. ಅಲ್ಲಿ ನೋಡಿ, ಅಲ್ಲಿ ಪೀಕಾಕ್. ನಮ್ಮ ಕರ್ನಾಟಕ ಬಾರ್ಡ್ರ್ ಬರ್ತಾ ಇದ್ದಂಗೆ ಪೀಕಾಕ್ ಕಾಣಿಸ್ಬಿಡ್ತು, ಖುಷಿಯಾಗೋಯ್ತು. ವೆಲ್ಕಮ್ ಟು ಕರ್ನಾಟಕ ಸ್ಟೇಟ್. ಆಹಾ, ಕಾಡೆಲ್ಲ ಮುಗೀತು, ನಾಡು ಬಂತು. ಊಟನೂ ಇಲ್ಲೇ ಮಾಡ್ಕೊಂಬಿಟ್ವಿ. ಇವಾಗ ಬೆಂಗಳೂರಿಗೆ ಹೋಗ್ಬೇಕಷ್ಟೆ, ಇನ್ನೇನಿಲ್ಲ. ಆಲ್ಮೋಸ್ಟ್ 6:30 ಆಗಿದೆ. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ರಾತ್ರಿ ಆಗ್ಬಿಡುತ್ತೆ 10:30, 11. ಹೋಗಿ ಮಲ್ಕೊಳ್ಳೋದಷ್ಟೆ. ಆಗಾಗ ಪರಿಸರ ಕರೆಗಾಗಿ ನಿಲ್ಲಿಸಬೇಕಾಗಿ ಬರುವುದು. ಆ ಕರೆಗಳಲ್ಲಿ ಇದು ಒಂದು. ಏನದು ಹಿಂಗೆ ನಡ್ರಪ್ಪ, ಪರಿಸರ ಕರೆ ಮುಗೀತು. ಮಾಮ, ಇದನ್ನ ಹಿಡ್ಕೊಂಡು ಜೋಕಾಲಿ ಆಡೋಣ, ಸಖತ್ತಾಗಿದೆ ನೋಡ. ಟಾರ್ಸನ್ ಥರ ಹಿಂಗೆ ಹಿಡ್ಕೊಂಡು ಜೊಯ್ ಅಂತ ಮರದಿಂದ ಮರಕ್ಕೆ ಜಂಪ್ ಮಾಡ್ಕೊಂಡು ಹೋಗ್ಬಿಡೋಣ ಹಿಂಗೆ. ಅದೇನ ಲೆಫ್ಟ್ ಡ್ರಾಪ್ ಬೇಕಾ? ಬೈಕ್ ಮೇಲೆ ಕೂತ್ಕೊಂಡು ಡ್ರಾಪ್ ಕೇಳ್ತಾ ಇದೆಯಾ? ಮಳೆ ನೆನ್ಕೊಂಬಂದ್ಬಿಟ್ಟು ಚಳಿ ಆಗ್ತಿದೆ ಅಂದರೆ ಹಾಗೆ ಆಗುತ್ತೆ. ಅವೆಲ್ಲ ಮನೇಲಿ ಯೋಚನೆ ಮಾಡ್ಬೇಕು ಬರಕ್ಕೆ ಮುಂಚೆ. ಇಲ್ಲಿ ಬಂದಮೇಲೆ ಅವೆಲ್ಲ ಫಿಕ್ಸು. ಏನೇ ಅವ್ರಿಗೆಲ್ಲ ಬಾಯ್ ಹೇಳ್ತಾ ಇದೆಯಾ? ಇರಿ ಏನು ಅಷ್ಟು ಬೇಗ ಹೊರಡ್ತಾ ಇದ್ದೀರಾ? ಅವರು ಹಲ್ಸ್ನನ್ನು ಕಟ್ಕೊಂಡಿದ್ರು, ಬಿದ್ದೋಯ್ತು. ಯಾರೋ ತಂದ್ಕೊಟ್ರು ಗಾಡೀಲಿ. ಹಾಂ, ತಂದ್ಕೊಟ್ರು. ಅದು ಕಟ್ತಾ ಇದ್ದಾರೆ ಇವಾಗ.
ಎಲ್ಲೇ ಹೋಗ್ಲಿ ರೈಡರ್ ಕಂಡ್ರೆ ನಂಗೆ ಏನೋ ಒಂಥರ ಖುಷಿ. ಖುಷಿ. ಅವ್ರು ನೋಡಿದ್ರೆ ಒಂಥರ ಎಲ್ಲೋ ಹೋಯ್ತಾರೆ ಒಂಥರ. ಅದಕ್ಕೆ ಮಾತಾಡ್ಸಿದ್ರಿ. ನಾನು ಎಲ್ಲೇ ಕಂಡ್ರೆ ಯಾರು ರೈಡರ್ ಸಿಗ್ಲಿ ನಿನ್ಸ್ಬಿಟ್ಟೆ ಮಾತಾಡ್ಸ್ಬಿಟ್ಟು ಹೋಯ್ತೀನಿ ಬ್ರೋ. ಅಯ್ಯೋ ಸೂಪರ್. ಒಂಥರ ಏನೋ ಟೆನ್ಷನ್ ಆಗ್ಬಿಟ್ರೆ ಎಲ್ಲೋ ದೂರಕ್ಕೆ ಹೋಗಿದ್ದು ಬಂದ್ರೆ ಹಾಂ ಇಂಡಿಯಾದ ಒಂಥರ ರಿಲಾಕ್ಸ್. ಹೌದೌದೌದು. ಗಾಡಿ ಎಕ್ಸ್ಪಲ್ಸ್ ಇದೆ ಅಂದ್ರಲ್ಲ, ಎಲ್ಲ ಕಡೆ ಹೋಗ್ಬೋದು ಅದರಲ್ಲಿ. ಹಾಂ ಇದೆಲ್ಲ ಹೊಸದಾಗಿ ಮಾಡಿದ್ದಲ್ಲ, ಇದು ಇರಲಿಲ್ಲಲ್ಲ? ಇರಲಿಲ್ಲ ಬ್ರೋ, ಇವಾಗ ಈಗ ಮಾಡಿರೋದು. ಹೊಸ್ದಾಗಿ ಮಾಡೋರೆ. ಅದೇ ಬೈಪಾಸ್ಗೆ ನಮಗೆ ತುಂಬ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ತುಂಬ ಇಷ್ಟ. ಎಷ್ಟು ಸತಿ ಹೋಗಿದೆ ಲೆಕ್ಕನೇ ಇಲ್ಲ. ಸೈಡ್ ಹೋಗಿ ಕೇಗುಡಿ ಸೈಡ್ ಇನ್ನೂ ಚಂದ. ಹೌದೌದೌದು, ಅಲ್ಲಿ ಹೋದಾಗೆಲ್ಲ ಕೇಗುಡಿ ಆ ಕಡೆನೇ ಹೋಗಿ ಬರೋದು ನಾವು. ಬ್ರೋ ಆರಾಮ್ ಬ್ರೋ. ರಘು ಅಂತೆ, ಅವ್ರಿಗೆ ಈ ಥರ ಬೈಕಲ್ಲೆಲ್ಲ ಹೋಗೋರು ನೋಡಿದ್ರೆ ಖುಷಿ ಅಂತೆ, ಅದಕ್ಕೆ ನಿಲ್ಸ್ಬಿಟ್ಟು ಮಾತಾಡ್ಸಿದ್ರು. ಆರಾಮ್ ಬ್ರೋ. ಇವಾಗ ಯಾವ ಸೈಡ್ ಹೋಗಿರಿ? ಮುತ್ತಂಗ ಸೈಡ್, ಕೇರಳ. ಆಯ್ತೇನ್ರು? ಏನಪ್ಪ ನಿಂದು? ಹಾಯ್ ಬ್ರೋ. ಯಾಕಪ್ಪ ಏನು ಬ್ರೋ ಸಮಾಚಾರ? ಎಲ್ಲ ಮುಗಿದ್ಮೇಲೆ ಹಾಯ್ ಬ್ರೋ ಏನು ಬ್ರೋ ಸಮಾಚಾರ ಅಂತಿದ್ಯಾ? ಸುಮ್ಮನೆ ಬ್ರೋ. ಸುಮ್ಮನೆನಾ? ಓಕೆನಪ್ಪ, ಓಕೆ. ಲೇ ಇದು ಒಳ್ಳೆ ಹಲ್ಸ್ನನ್ ಕತೆ ಆಯ್ತಲ್ಲೋ. ಏನಾಯ್ತಲೇ? ನೋಡಿ ಇದು ಕಟ್ತಾ ಇದ್ದಾರೆ. ಇಲ್ಲಿಂದ ಸ್ಟ್ರೈಟ್ ಹೋದರೆ ನಗರ, ಲೆಫ್ಟ್ ಹೋದರೆ ಕೊಳ್ಳೇಗಾಲ. ನಾವಿನ್ನೂ ಇಲ್ಲೇ ಇದ್ದೀವಿ, ಆಲ್ರೆಡಿ ಕತ್ಲೆ ಆಗೋಯ್ತು. ಇವಾಗ ಈ ಲೈಟ್ಗಳು ಕಣ್ಣಿಗೆ ಹೊಡಿಯುತ್ತೆ ಅದೊಂದು. ಅಯ್ಯೋ ಒಳ್ಳೆ ತಲೆನೋವು ಮಾಮ್. ಲೈಟ್ ಕಣ್ಣಿಗೆ ಹೊಡಿಯತ್ಲೆ ಇನ್ನೊಂದು 4 ಅವರ್. ಅದೇ ಹೆವಿ ಸ್ಟ್ರೈನ್ ಮಾಡೋದು, ಸಖತ್ ಸ್ಟ್ರೈನ್ ಮಾಡೋದು ಅದೇ. ಈಗ ಸದ್ಯಕ್ಕೆ ಏನು ಸ್ಟ್ರೈನ್ ಆಗಿಲ್ಲ, ಕಣ್ಣು ಫುಲ್ ಹೊಗೆ. ರಾತ್ರಿ ಬಂದರೆ ಗಾಡಿ ಯಾಕೆ ಓಡಿಸ್ಬೇಕು ಅಂದ್ಬಿಡುತ್ತೆ. ಗಾಡಿ ಯಾವುದಾದ್ರೂ ಅದೇ ಗೋಳು. ನನಗೆ ಇನ್ನೇನಿಲ್ಲ, ರೋಡ್ ಚೆನ್ನಾಗಿದ್ಬಿಟ್ರೆ ಒಂಥರ. ರೋಡ್ ಬೇರೆ ಸರಿ ಇರಲ್ವಲ್ಲ, ಅದು ಬೇಜಾರು. ಏನೋ ಒಂಥರ ಆಗ್ತಾ ಇದೆಯಾ? ಓಕೆ, ಇದನ್ನು ಕಟ್ಕೊಂಡು ಇವಾಗ ಮನೆಗೆ ಹೋಗೋದಷ್ಟೇ, ಬೇರೆ ಏನು ಕೆಲಸ ಇಲ್ಲ. ಮುಗೀತು ಇವತ್ತಿಂದ 2 ದಿವಸದ ಪಯಣ ಮುಗಿಸ್ಬಿಟ್ಯಾ? ಅಷ್ಟೇ. ಟ್ರಿಪ್ ಚಿಕ್ಕದ ಅನಿಸ್ತಾ ಇದೆ. ಇನ್ನೂ 3-4 ಗಂಟೆ ಪ್ರಯಾಣ ಇದೆ. ಸಾಕಷ್ಟೇ. ಅದನ್ನು ನೋಡುವವರು ನೊಂದ್ಕೊಂಡ್ಬಿಡ್ತಾರೆ. ಏನೋ ನೋಡಿದರು ನೊಂದುಕೊಂಡು ಬಿಡುವರು. ನೋಡುವವರು ನೊಂದುಕೊಂಡು ಬಿಡುವರು. ನಿನ್ನ ಇದನ್ನ ನಾಲೆಡ್ಜ್ನ ಸ್ವಲ್ಪ ಹಂಚ್ಕೋ ಹೋಗ್ತದೆ ಇಲ್ಲಿ. ನಂದೇನು ನಾಲೆಜು ಹಂಚಲ್ಲ, ಸುಮ್ಮನೆರಪ್ಪ. ಹೆಡ್ ಶೂಟ್ ಹಾಕೋನು ಹಾಕ್ತೀನಿ. ನೋಡಿ, ಹೆಡ್ ಶೂಟ್ ಅಂದರೆ ಸ್ಟಾಪ್ ಅಂತೆ. ಇಲ್ಲಿ ಯಾಕೆ ಸ್ಟಾಪ್ ಅಂತ ಹಾಕಿದ್ದಾರೆ? ನಿಲ್ಲಿಸ್ಬಿಡಿ ಅಂತನಾ? ಬಂದು ನಿಲ್ಲಿಸ್ಬಿಡಿ ಅಂತ, ಅದಕ್ಕೆ ಆಯ್ತಪ್ಪ, ಅದಕ್ಕೆ ಕರೆಕ್ಟಾಗಿದ್ದು ಬಿದ್ದೋಯ್ತು ನಾನು ನಿಲ್ಲಿಸ್ಲಿ ಇಲ್ಲಿ ಅಂತ. ಓಕೆ, ಇದು 2 ದಿನದ ಟ್ರಿಪ್ಪು, ಶಾರ್ಟ್ ಟ್ರಿಪ್ ಆದರೂ ಚೆನ್ನಾಗಿತ್ತು. ಯಾವುದೂ ಜಾಗಗಳು ನೋಡೋಕ್ಕಾಗಲಿಲ್ಲ, ಯಾಕೆಂದರೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ಜನ ವೀಕೆಂಡ್ ಆಗಿರೋದ್ರಿಂದ. ನಮ್ಗೆ ಅದೇ ಕಾರಣಕ್ಕೇ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟನೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಮೇಲೆ. ಬಟ್ ಸ್ಟಿಲ್ ಚೆನ್ನಾಗಿತ್ತು. ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ. ಸೊ ಇದು 2 ವಿಡಿಯೋ ನೀಟಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಬಾಯ್ ಬಾಯ್.